ಒಂದು ರಿಲೀಫ್ ಸಿಕ್ತು ನಮ್ಗೆ. ವೆರಿ ನೈಸ್ ಮೇಡಮ್. ನಮ್ದು ವರ್ಕಿಂಗ್ ಲೇಡೀಸ್ಗೆ ತುಂಬಾ ಅನುಕೂಲ. ಮೇನ್ ಏನು ಅಂದ್ರೆ ನಮ್ಮ ಮನೇಲಿ ಸ್ವಲ್ಪ ನಾವು ಮಧ್ವ ಬ್ರಾಹ್ಮಣ, ಆನಿಯನ್ ಗಾರ್ಲಿಕ್ ನಮ್ಮ ಮನೇಲಿ ಮಾಡಲ್ಲ. ನಾವು ಡೈರೆಕ್ಟ್ ಆಗಿ ಇಲ್ಲಿ ಬಂದು ಮೇನ್ ನಾವು ವರಮಹಾಲಕ್ಷ್ಮಿ ದಿನ ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು ಊಟ ಅವತ್ತು. ವರಮಹಾಲಕ್ಷ್ಮಿ ಇಬ್ಬರೇ ಇರೋದು, ಮಗ ಬೇರೆ ಕಡೆ ಇದನ್ನ ವರ್ಕ್ ಮಾಡ್ತೇನೆ. ಸೊ ಇಲ್ಲಿ ಬರ್ತೀವಿ, ತುಂಬಾ ಚೆನ್ನಾಗಿದೆ ಸರ್. ಹೈಜಿನಿಕ್, ವೆರಿ ನೈಸ್. ಮೇನ್ ನಮ್ಗೆ ಓನರ್, ಶಿ ಇಸ್ ವೆರಿ ಫ್ರೆಂಡ್ಲಿ. ಏನೋ ನಮ್ ಸಿಸ್ಟರ್ ಇದ್ದಂಗೆ ಇರ್ತಾರ ಅವರು. ವೆರಿ ನೈಸ್. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. RR ಹೋಟ್ಲ್ ಹತ್ರ ಇದ್ದೀನಿ. 666. ಒಂದು ತಿಂಗಳು ಹಿಂದೆ ನಾನು ವಿಡಿಯೋ ಮಾಡಿದ್ದೆ. ಅವಾಗ ಬರೀ ಊಟದ ಬಗ್ಗೆ ಹೇಳಿದ್ದೆ. ಈಗ ತಿಂಡಿ ಕೂಡ ಸ್ಟಾರ್ಟ್ ಆಗಿದೆ ಇಲ್ಲಿ. ಅಂದ್ರೆ ತಿಂಡಿ ಕೋಂಬೋ ಕೂಡ ಸ್ಟಾರ್ಟ್ ಆಗಿದೆ. ವೆರೈಟಿ ತಿಂಡಿ ಕೂಡ ಸ್ಟಾರ್ಟ್ ಆಗಿದೆ. ಅಂದ್ರೆ ಬೆಳಿಗ್ಗೆನೂ ತಿಂಡಿ ಸಿಗುತ್ತೆ, ಮತ್ತೆ ಸಂಜೆನೂ ತಿಂಡಿ ಸಿಗುತ್ತೆ. ಬನ್ನಿ, ಅದ್ರ ಬಗ್ಗೆ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಸೌತ್ ತಿಂಡೀಸ್ ಅಂತಿದೆ ನಿಮಗೆ, ದಕ್ಷಿಣ ಉಪಹಾರ ಅಂತೇಳಿ. ಕೋಂಬೋ ಕೂಡ ಇದೆ, ಮತ್ತೆ ಎಲ್ಲಾ ತಿಂಡಿಗಳು ಕೂಡ ಸಿಗುತ್ತೆ. ಒಂದೊಂದ್ ದಿನ ಸ್ಪೆಸಿಫೈ ಆಗಿ ಇಂಥದೇ ತಿಂಡಿ ಅಂತ ಮಾಡ್ತಾರೆ. ಬನ್ನಿ ಹೋಗೋಣ. RR ಹೋಟೆಲ್. ಗುಡ್ ಮಾರ್ನಿಂಗ್. ಚೆನ್ನಾಗಿದೆ. ಒಂದು ತಿಂಡಿದೆಲ್ಲ ಮಾಡಿದ್ದೀರಾ ಅಂದ್ರೆ ತಿಂಡಿ ಬೆಳಿಗ್ಗೆನೂ ಸಿಗ್ತಾ ಇದೆ, ಸಂಜೆನೂ ಸಿಗ್ತಾ ಇದೆ. ಅಂದ್ರೆ ಕೋಂಬೋ ಕೂಡ ಇದೆ. ವೆರೈಟಿ ತಿಂಡಿ ಕೂಡ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆಲ್ಲ ತೋರಿಸೋಣ ಅಂತೇಳಿ. ಅದ್ರ ಬಗ್ಗೆ ಹಾಗೆ ಒಂದು ರೆಸಿಪಿನೂ ತೋರಿಸ್ಬಿಡಿ. ಯಾಕಂದ್ರೆ ನೀವು ಪುಳಿಯೋಗರೆ ಬಹಳ ಚೆನ್ನಾಗಿ ಮಾಡ್ತೀರಾ ಅಂತ ಎಲ್ಲ ಹೇಳ್ತಾರೆ. ಹಾಗಾಗಿ ಅದನ್ನೊಂದು ತೋರಿಸ್ಬಿಡಿ. ಆಯ್ತು. ನಮ್ದು ಇವಾಗ ಎಲ್ಲ ಸೌತ್ ತಿಂಡಿಗಳು ಅಂತ. ಅಯ್ಯಂಗಾರ್ ಸ್ಪೆಷಲ್ ಅಂತ ಏನಿಲ್ಲ. ನಾವು ಅಯ್ಯಂಗಾರ್ ಕಿಚನ್ ಅಂತ ಅಷ್ಟೇ. ನಾವು ಅಯ್ಯಂಗಾರ್ಸ್ ಆಗಿರೋದ್ರಿಂದ ಸೌತ್ ತಿಂಡಿಗಳೆಲ್ಲ ಮಾಡ್ತೀವಿ. ಅಂದ್ರೆ ಚೀಫ್ ಶೆಫ್ ಬಂದು ಉಡುಪಿಯವರು, ಹಂಗಾಗಿ ನಾವು ಪೊಂಗಲ್ ಮಾಡ್ತೀವಿ, ಖಾರ ಬಾತು, ಕೇಸರಿ ಬಾತು. ನಮ್ದ್ರಲ್ಲಿ ಒಂದು ಸ್ಪೆಷಲ್ ಅಂದ್ರೆ ಸಪೋಟಾ ಕೇಸರಿ ಬಾತ್ ಮಾಡ್ತೀವಿ. ಆಮೇಲೆ ಪೈನಾಪಲ್ ಕೇಸರಿ ಬಾತು, ಆಪಲ್ ಕೇಸರಿ ಬಾತು, ಬನಾನಾ ಕೇಸರಿ ಬಾತು. ಸೊ ಹೀಗೆ. ಆಮೇಲೆ ಮಂಗಳೂರು ಬನ್ಸ್ ಮಾಡ್ತೀವಿ, ಗೋಲಿ ಬಜೆ ಮಾಡ್ತೀವಿ. ವಾರದಲ್ಲಿ 2 ದಿನ ಗೊಜ್ಜವಲಕ್ಕಿ ಮಾಡ್ತೀವಿ. ಆಮೇಲೆ ನಾವು ಶಾವಿಗೆ ಮಾಡಿದ್ರೆ ಅದು ವಾರದಲ್ಲಿ 2 ದಿನ ಒತ್ತು ಶಾವಿಗೆಯಲ್ಲೇ ಮಾಡೋದು. ನಾವು ರೆಡಿಮೇಡ್ ಶಾವಿಗೆ ತರಲ್ಲ. ಸೊ ಹೀಗೆ. ಆಮೇಲೆ ಊಟದಲ್ಲೂ ಅಷ್ಟೇ, ಪುಳಿಯೋಗ್ರೆನೂ ಅಷ್ಟೇ. ವಾರದಲ್ಲಿ 2 ದಿನ ಪುಳಿಯೋಗ್ರೆ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಇಲ್ಲಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡು ತಿಂಗಳಲ್ಲಿ 25 ದಿನ ನಮ್ಮ ಹತ್ರನೇ ಊಟಕ್ಕೆ ಬರೋರಿದ್ದಾರೆ. ಸೊ ನಾವ್ ಎವ್ರಿ ಡೇ ಪುಳಿಯೋಗರೆ ಮಾಡಿದ್ರೆ ಅವರಿಗೆ ಪ್ರಾಬಬ್ಲಿ ಬೋರ್ ಆಗ್ಬಿಡ್ಬೋದು. ಹಂಗಾಗಿ ಎಲ್ಲಾ ರೀತಿಯ ಚಿತ್ರಾನ್ನಗಳು, ಮತ್ತೆ ನಮ್ ಕದಂಬ ಅಂತ ಏನ್ ಹೇಳ್ತೀವಿ ಅದು. ಬ್ರೇಕ್ಫಾಸ್ಟ್ ಅಲ್ಲಿ ಎಲ್ಲಾ ಸೌತ್ ತಿಂಡಿಗಳು ಸಿಗುತ್ತೆ. ನಮ್ದು ಅಯ್ಯಂಗಾರ್ ಸ್ಪೆಷಲ್ ಪುಳಿಯೋಗರೆ. ಸೊ ಅದನ್ನೇ ಮಾಡಿ ತೋರಿಸ್ತೀನಿ. ಮೇಡಮ್, ನಿಮ್ಮ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ಬಿಡಿ. ಖಂಡಿತ ಸರ್. ಇದು ರೈಸ್, ನಾರ್ಮಲ್ ಒಣಮೆಣಸಿನಕಾಯಿ, ಸರಿ, ಆಮೇಲೆ ಕಡಲೆಕಾಯಿ ಬೀಜ, ಕರಿಬೇವು, ಒಗ್ಗರಣೆ ತಗೊಂಡಿದೀವಿ. ಇದೇ ಒಗ್ಗರಣೆ ಅಷ್ಟೇ. ಅದನ್ನ ಹಾಕೊಳ್ಳೋದು. ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಇಟ್ಕೊಂಡಿದ್ದೀರಾ? ನಮ್ದು ಅದು ಒನ್ ಆಫ್ ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅದು. ಇದು ರಸಂ ಪೌಡರ್, ಇದು ಪುಳಿಯೋಗರೆ ಗೊಜ್ಜು. ಮಾಡೋ ವಿಧಾನ ಹೇಳ್ಬಿಡ್ತೀನಿ. ಅನ್ನ ತುಂಬಾ ಅಂದ್ರೆ ಫುಲ್ ತಣ್ಣಗಾಗಿರ್ಬೇಕು ಪುಳಿಯೋಗರೆಗೆ. ಯಾಕಂದ್ರೆ ನಮ್ದು ಗೊಜ್ಜು ಪೌಡರ್ ಅಲ್ಲ. ಸೊ ನಿಮ್ಗೆ ಅನ್ನ ಬಿಸಿಯಾಗಿದ್ದಾಗ ನೀವು ಕಲ್ಸಿದ್ರೆ ಮುದ್ದೆ ಆಗತ್ತೆ, ಉದ್ರು ಬರಲ್ಲ. ಆಮೇಲೆ ನೀವು ಗೊಜ್ಜನ್ನ ಹೀಗೆ ಇದಕ್ಕೆ ಹರಡ್ಕೊಂಡು, ಇದಕ್ಕೆ ರಸಂ ಪೌಡರ್ 1 ಸ್ಪೂನ್. ತುಂಬಾ ಜನ ಕೇಳ್ತಾರೆ, ಮೇಡಮ್ ನಿಮ್ ಹತ್ರನೇ ಪುಳಿಯೋಗರೆ ಗೊಜ್ಜು ತಗೊಂಡ್ ಹೋದ್ವಿ, ಆದ್ರೆ ನೀವ್ ಮಾಡೋ ಟೇಸ್ಟ್ ಬಂದಿಲ್ಲ ಅಂತ. ಅದಕ್ಕೆ ನಮ್ದು ರಸಂ ಪೌಡರ್ ಆಡ್ ಮಾಡ್ಬೇಕು ಅನ್ನೋದು ನಮ್ದು ಸೀಕ್ರೆಟ್ ರೆಸಿಪಿ. ಅದು ಇವತ್ತು ರಿವೀಲ್ ಮಾಡ್ಬಿಟ್ಟಿದೀನಿ. ರಸಂ ಪೌಡರ್ ಸ್ವಲ್ಪ ರಸಂ ಪೌಡರ್. ಆಮೇಲೆ ಇದಕ್ಕೆ ಒಣ ಕೊಬ್ಬರಿ ತುರಿ. ಕೆಲವರಿಗೆ ರಸಂ ಪೌಡರ್ ಹಾಕೊಳ್ಳೋದು ಗೊತ್ತಿರಲ್ಲ, ಹಾಗಾಗಿ ಟೇಸ್ಟ್ ತುಂಬಾ ಜನರಿಗೆ ಗೊತ್ತಿಲ್ಲ ಸರ್. ಅದಕ್ಕೆ ನಾನು ಅನ್ಕೊಂಡೆ ಇವತ್ತು ಈ ಒಂದು ರೆಸಿಪಿ ತೋರ್ಸೋಣ ಅಂತ. ರೆಡಿ ಆಯ್ತಲ್ವಾ? ಪುಳಿಯೋಗರೆ ರೆಡಿ. ಇದಕ್ಕೆ ಉಪ್ಪು ಒಂದು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಹೇಳ್ದ ಹಾಗೆ ಸಕ್ಕರೆ. ಇದು ಒಂದು, ಯಾಕಂದ್ರೆ ಹುಣಸೆ ಹಣ್ಣು ಹುಳಿ, ರಸಂ ಪೌಡರ್ ಖಾರ. ಆಮೇಲೆ ಹುಣಸೆ ಹಣ್ಣಿಗೆ ನಾವು ಮೆಂತ್ಯನೂ ಹಾಕಿರ್ತೀವಿ, ಮೆಂತ್ಯದ ಕಾಳು. ಹೌದಾ? ಸೊ
ಅಂದ್ರೆ ಇದಕ್ಕೆ ಪುಳಿಯೋಗರೆ ಗೊಜ್ಜಿಗೆ. ಸೊ ಅದಕ್ಕೆ ಒಂದ್ ಸ್ವಲ್ಪ ಸಕ್ಕರೆ ಬಿದ್ರೆ ಎಲ್ಲ ನಮ್ಮ ಪೂರ್ವಿಕರು ಹೇಳ್ತಿದ್ರು ಉಪ್ಪು ಹುಳಿ ಸಿಹಿ ಖಾರ ಎಲ್ಲ ಇರ್ಬೇಕು ನಮ್ಮ ಊಟದಲ್ಲಿ ಅಂತ. ಎಲ್ಲ ಮಿಕ್ಸ್ಚರ್ ಇರಬೇಕು. ಸೊ ಇದು ಪರ್ಫೆಕ್ಟ್ ಕಾಂಬಿನೇಷನ್. ರೆಡಿ ಆಯ್ತಲ್ಲ ಮೇಡಮ್ ಇವಾಗ? ಆಯ್ತು ಸರ್, ಸ್ಪೆಷಲ್ ಪುಳಿಯೋಗರೆ ರೆಡಿ ಇದೆ. ಟೇಸ್ಟ್ ಮಾಡಿ ಹೇಳಿ. ನೋಡಿ ಮೇಡಮ್ ಅವ್ರು ಪುಳಿಯೋಗರೆ ಮಾಡಿದ್ದಾರೆ, ಟೇಸ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ, ಶೇಂಗಾ ಸಿಗುತ್ತೆ, ಟೇಸ್ಟ್ ಕೂಡ ಹಂಗೆ ಸ್ವಾದ ಚೆನ್ನಾಗಿದೆ. ಪುಳಿಯೋಗರೆ ಗೊತ್ತಾಗ್ಬಿಡುತ್ತೆ, ಸಖತ್ತಾಗಿದೆ. ಇದೆಲ್ಲ ಇವಾಗ ಇದು ಸೇಲ್ ಮಾಡ್ತಿದ್ದೀರಲ್ಲ ಮೇಡಮ್? ಪ್ರತಿಯೊಂದು ಆಕ್ಚುಲಿ ನನ್ ಸೇಲ್ ಮಾಡೋ ಐಡಿಯಾ ಇರ್ಲಿಲ್ಲ ಮುಂಚೆ. ನಮಗೋಸ್ಕರ ಇನ್ ಹೌಸ್ ಅಂತ ಮಾಡ್ಕೋತಿದ್ವಿ. ಇಲ್ಲಿ ನಮ್ ಸಾಂಬಾರ್ ಪೌಡರ್ ಪುಳಿಯೋಗರೆ ಎಲ್ಲ ಟೇಸ್ಟ್ ಮಾಡಿದವರು ನಮಗ್ ನೀವೇ ಮಾಡ್ಕೊಡ್ಬೇಕಂತ ಕೇಳೋದ್ರಿಂದ ಈಗ 200 ಗ್ರಾಮ್ ಪ್ಯಾಕೆಟ್ಸ್ ಮಾಡಿ ಸೇಲ್ ಮಾಡ್ತಾ ಇದ್ದೀವಿ. ಎನಿ ಟೈಮ್ ಪೌಡರ್ ಎಲ್ಲ ಮಾಡ್ಲಿಕ್ಕೆ ಹೋಗುತ್ತೆ ಸರ್. ಸೊ ಸದ್ಯಕ್ಕೆ ನಂದೇ ನಂಬರ್ಗೆ ಅವ್ರು ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಪೌಡರ್ ಒಂದು ನಾನೇ ಮಾಡ್ಬಿಡ್ತೀನಿ. ರಶ್ಮಿ ಮೇಡಮ್ ಅವರು ಏನೇನ್ ತಿಂಡಿ ಸಿಗುತ್ತೆ ಅನ್ನೋದು ಡಿಸ್ಪ್ಲೇ ಮಾಡ್ಬಿಡ್ತಾರೆ ಸರ್. ಇವಾಗ ನಾನ್ ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಬಾಳೆ ಎಲೆ ತಿಂಡಿ, ಆಮೇಲೆ ನಾವು ವೈಪ್ಸ್ ಕೊಟ್ಬಿಡ್ತೀವಿ, ವೆಟ್ ವೈಪ್ಸ್, ಸುಮ್ನೆ ಹೈಜೀನ್ಗೋಸ್ಕರ ಅಷ್ಟೇ. ಇದು ನಮ್ಮ ಸೆಟ್ ದೋಸೆ, ಅದಕ್ಕೆ ಸಾಗು ಮತ್ತೆ ಚಟ್ನಿ ಕೊಡ್ತೀವಿ. ಇದರ ಒಂದೊಂದ್ಸತಿ ಆಲೂ ಭಾಜಿ ಮಾಡ್ತೀವಿ, ಒಂದೊಂದ್ಸತಿ ಮತ್ತೆ ಕಾಯಿ ಚಟ್ನಿ, ಒಂದೊಂದ್ಸತಿ ತರಕಾರಿ ಮಿಕ್ಸ್ ವೆಜಿಟೇಬಲ್ ತರಕಾರಿ ಸಾಗುನು ಕೊಡ್ತೀವಿ. 70 rupees ಸರ್. 3 ದೋಸೆ ಕೊಡ್ತೀವಿ. ಇಷ್ಟು ಡಿಶ್ ಬಂದು ಪ್ಲೇನ್ ದೋಸೆ ಸರ್. ಪ್ಲೇನ್ ದೋಸೆ ಇದು 60 rupees ಇದೆ ಸರ್. ಸಿಂಗಲ್ ದೋಸೆ ಬರುತ್ತೆ, ಕ್ರಿಸ್ಪಿ ಇರುತ್ತೆ ಇದು ಪ್ಲೇನ್ ದೋಸೆ. ಖಾಲಿ ದೋಸೆಗೆ ನಾವು 2 ದೋಸೆ ಕೊಡ್ತೀವಿ. ಇದಕ್ಕೆ ಮತ್ತೆ ಸಾಗು ಅಂಡ್ ಚಟ್ನಿ ಕೊಡ್ತೀವಿ ಸರ್. ಖಾಲಿ ದೋಸೆಗೆ ಕಾಯಿ ಚಟ್ನಿ ಅಂಡ್ ಸಾಗು. ಇದು 2 ದೋಸೆ ಬರುತ್ತೆ. ಇದು 70 rupees. ಇದು ಘೀ ರೋಸ್ಟ್ ಮಸಾಲೆ ದೋಸೆ. ಇದಕ್ಕೆ ಸಾಂಬಾರ್ ಅಂಡ್ ಚಟ್ನಿ ಕೊಡ್ತೀವಿ. ಆಲೂಗಡ್ಡೆ ಪಲ್ಯ ಇರುತ್ತೆ ಒಳಗಡೆ. ಪಲ್ಯ ನಾವು 2 ಮಾಡ್ತೀವಿ ಸರ್, ವಿತ್ ಅಂಡ್ ವಿತೌಟ್ ಆನಿಯನ್ ಮಾಡ್ತೀವಿ. ವಿತ್ ಆನಿಯನ್ ಮಾಡುವಾಗ ತವಾ ಸೆಪರೇಟ್ ಇಟ್ಕೊಂಡಿವಿ, ಯಾಕಂದ್ರೆ ತುಂಬಾ ಜನ ವಿತೌಟ್ ಆನಿಯನ್ ಕೇಳ್ತಾರೆ. ವಿತೌಟ್ ಆನಿಯನ್ ಕೇಳೋರಿಗೆ ತೆಂಗಿನಕಾಯಿ ತುರಿ ಹಾಕಿ ಮಾಡಿ ಕೊಡ್ತೀವಿ. ಇದು 80 rupees ಇದೆ ಸರ್. ಮೇಡಮ್ ಇದೇನು ಘೀ ಪುಡಿ ಇಡ್ಲಿ ತರ ಅಲ್ವಾ? ಹೌದು ಸರ್, ಘೀ ಪುಡಿ ಇಡ್ಲಿ. ಇದು ನಾವು ಕಾಂಬೋ ಅಲ್ಲಿ ಅರ್ಧ ಮಲ್ಲಿಗೆ ತಟ್ಟೆ ಇಡ್ಲಿ ಕೊಟ್ಟು ಅರ್ಧ ಘೀ ಪುಡಿ ಇಡ್ಲಿ ಕೊಡ್ತೀವಿ. ಯಾಕಂದ್ರೆ ಅವಾಗ ಜನ ಎರಡನ್ನು ಟೇಸ್ಟ್ ಮಾಡ್ಬೋದು. 1 ತಟ್ಟೆ ಇಡ್ಲಿ 1 ಘೀ ಪುಡಿ ಇಡ್ಲಿ ಕೊಟ್ಬಿಟ್ರೆ ಬೇರೆದೆಲ್ಲ ಟೇಸ್ಟ್ ಮಾಡಕ್ ಅವರಿಗೆ ಜಾಗ ಇರ್ಬೇಕಲ್ಲ, ಅಷ್ಟೊಂದು ಆಪಟೈಟ್ ಇರಲ್ಲ ಅಂತ. ಇದು ನಮ್ದು ಬೆಸ್ಟ್ ಸೆಲ್ಲರ್ ಪ್ರಾಡಕ್ಟ್, ನಮ್ದು ಕಾಂಬೋ ಬ್ರೇಕ್ಫಾಸ್ಟ್ ಇದು. ಇದರಲ್ಲಿ ನಾವು ಘೀ ಪುಡಿ ಇಡ್ಲಿ, ಮಲ್ಲಿಗೆ ತಟ್ಟೆ ಇಡ್ಲಿ, ಆಮೇಲೆ ಉದ್ದಿನ ವಡೆ, ಮಿನಿ ಮಸಾಲೆ ದೋಸೆ, ಘೀ ಖಾರ ಪೊಂಗಲ್ಲು, ಉಪ್ಪಿಟ್ಟು, ಕೇಸರಿ ಬಾತು ಇಷ್ಟು ಕೊಡ್ತೀವಿ. ಇದಕ್ಕೆ ಸಾಂಬಾರ್ ಚಟ್ನಿ ಕೊಡ್ತೀವಿ. ಇದು ನಮ್ಗೆ ಕಾಂಬೋ. ಇದು 200 rupees ಕಾಸ್ಟ್ ಆಗುತ್ತೆ. ಹಾ, ಸೊ ಎಲ್ಲ ಇದು ತುಪ್ಪ ಘೀ ಪುಡಿ ಇಡ್ಲಿ, ಹೆಸರೇ ಘೀ ಪುಡಿ ಇಡ್ಲಿ ಸರ್. ಸೊ ಘೀ ಹಾಕಿ ಅದ್ರ ಮೇಲೆ ಹಾಕೋ ಪುಡಿನೂ ನಾವೇ ಮಾಡೋದು. ಆಮೇಲೆ ಪೊಂಗಲ್ಗೂ ನಾವು ತುಪ್ಪ ಹಾಕ್ತಿವಿ, ಯಾಕಂದ್ರೆ ಅದು ನಮ್ಮ ದೇವಸ್ಥಾನದಲ್ಲಿ ಕೊಡೋ ಪೊಂಗಲ್ ಟೇಸ್ಟ್ ಬರಬೇಕು ಅಂತ ಹೇಳಿ ಅದು ಪೊಂಗಲ್. ಸೊ ಇದು ನಮ್ದು ಬೆಸ್ಟ್ ಸೆಲ್ಲರ್ ಪ್ರಾಡಕ್ಟ್. ಇದು ಮಾರ್ನಿಂಗ್ಸ್ ಮಾತ್ರ ಸಿಗುತ್ತೆ, ಮಾರ್ನಿಂಗ್ಸ್ ಮಾತ್ರ. ಯಾಕಂದ್ರೆ ಉದ್ದಿನ ವಡೆ ಸಾಯಂಕಾಲ ಸಿಗಲ್ಲ ನಮ್ದ್ರಲ್ಲಿ, ಮಿಕ್ಕಿದ ಎಲ್ಲ ಐಟಮ್ಸ್ ಸಾಯಂಕಾಲನೂ ಸಿಗತ್ತೆ ಸರ್. ಆಮೇಲೆ ಇದೊಂದು ನಮ್ದು ಕುರುಕ್ಲು ಮುರುಕ್ಲು ಕಾಂಬೋ ಅಂತ. ಇಷ್ಟೊತ್ತೆಲ್ಲ ಹೆಲ್ದಿ ಆಯ್ತು. ಇದೆಲ್ಲ ಡೀಪ್ ಫ್ರೈಡ್ ಸರ್, ಅದಕ್ಕೆ. ಸೊ ಇದು ಮಂಗಳೂರು ಬನ್ಸ್, ಇದು ಉದ್ದಿನ ವಡೆ, ಇದು ಮಂಗಳೂರು ಬಜ್ಜಿ ಅಂತ ನಾವಿಲ್ಲಿ ಹೇಳ್ತೀವಿ, ಗೋಲಿ ಬಜ್ಜೆ ಅಂತ ಅವ್ರು ಹೇಳ್ತಾರೆ ಮಂಗಳೂರಲ್ಲಿ. ಇದಕ್ಕೆ ಇದು ಕಾಂಬೋ ಆಗಿನೂ ಕೊಡ್ತೀವಿ, ಇಂಡಿವಿಜುವಲ್ ಆಗು ಕೊಡ್ತೀವಿ. ಇದು ಎಲ್ಲಾರು ಅಷ್ಟೇ, ಎಲ್ಲದನ್ನು ಅಷ್ಟೇ. ನಾವ್ ಏನ್ ಕಾಂಬೋ ಹೇಳ್ತೀವಿ ಕಾಂಬೋನು ಕೊಡ್ತೀವಿ, ಇಂಡಿವಿಜುವಲ್ ಆಗು ಕೊಡ್ತೀವಿ. ಇದು ಬಂದು 120 rupees ಕಾಂಬೋ, 120 rupees. ಇದಕ್ಕೆ ಸಾಗು, ಸಾಂಬಾರು, ಚಟ್ನಿ ಎಲ್ಲ ಕೊಡ್ತೀವಿ. ಇದು ಮಾರ್ನಿಂಗ್ ಈವ್ನಿಂಗ್ ಸಿಗುತ್ತೆ ಸರ್. ಸರ್ ಆಮೇಲೆ ಇದು ನಮ್ದು ಕ್ವೀನ್ ಆಫ್ RRR ಕಾಂಬೋ. ಇದು ಕ್ವೀನ್ ಅಂದ್ರೆ ಯಾಕೆ ಅಂತಂದ್ರೆ ಅನ್ನಪೂರ್ಣೇಶ್ವರಿನೂ ತಾಯಿ, ಲಕ್ಷ್ಮಿ ಧಾನ್ಯ ಲಕ್ಷ್ಮಿನೂ ತಾಯಿ, ಹಂಗಾಗಿ ಕಿಂಗ್ ಅಂತ ಇಟ್ಟಿಲ್ಲ ನಾವು, ಕ್ವೀನ್ ಆಫ್ RRR ಕಾಂಬೋ ಇದು. ಇದ್ರಲ್ಲಿ ದೋಸೆ ಕಾಂಬೋನೇ ಸರ್, ಯಾಕಂದ್ರೆ ದೋಸೆ ಇಷ್ಟ ಇಲ್ಲ ಅಂತ ಹೇಳೋರು ಕೇಳೇ ಇಲ್ಲ ನಾನು ಇದುವರೆಗೂ. ಸೊ ಇದ್ರಲ್ಲಿ 1 ಪ್ಲೇನ್ ದೋಸೆ, 1 ಮಸಾಲೆ ದೋಸೆ, 1 ಸೆಟ್ ದೋಸೆ, 1 ಖಾಲಿ ದೋಸೆ, 4 ಪೀಸ್ ಪಡ್ಡು ಇಷ್ಟು ಬರುತ್ತೆ. ಅದಕ್ಕೆ ಸಾಂಬಾರು, ಚಟ್ನಿ, ಸಾಗು 3 ಕೊಡ್ತೀವಿ.
ಆಮೇಲೆ ಪುಡಿನೂ ಹಾಕ್ತಿವಿ ಕೇಳಿದ್ರೆ, ಕೆಲವ್ರಿಗೆ ಪುಡಿ ಇಷ್ಟ ಆಗತ್ತೆ. ನಾವು ಇಡ್ಲಿ ಪುಡಿಗೆ ಹಾಕ್ತಿವಲ್ಲ, ಆ ಪುಡಿ ಕೆಲವ್ರಿಗೆ ಇಷ್ಟ ಆಗತ್ತೆ. ಪುಡಿ ಅಂಡ್ ತುಪ್ಪನೂ ಕೊಡ್ತೀವಿ, ದಟ್ಸ್ ಅನ್ ಅಡಿಷನ್, ಅಂದ್ರೆ ಬೇಕಂದ್ರೆ ಕೊಡ್ತೀವಿ ಅದನ್ನು. ಸೊ ಇಷ್ಟು ಕಾಂಬೋ ಇದೇನಾಗತ್ತೆ, ಇದು 250 rupees ಚಾರ್ಜ್ ಮಾಡ್ತೀವಿ. ಬಟ್ ಇದೇನಾಗತ್ತೆ, ಫ್ಯಾಮಿಲಿ ಬರ್ತಾರೆ, ಈಗ ಅಪ್ಪ ಅಮ್ಮ ಒಂದ್ ಸಣ್ಣ ಮಗು ಬಂದಿರತ್ತೆ, ಅವ್ರು ಈಗ ಮಕ್ಳಿಗೆಲ್ಲ ನಾವು ಏನೇ ಕೊಡ್ಸಿದ್ರು ವೇಸ್ಟ್ ಆಗತ್ತೆ, ಅವ್ರು ಫುಲ್ ತಿನ್ನಲ್ಲ. ಹಂಗಾಗಿ ಒಂದ್ ಕಾಂಬೋ ತಗೊಂಡ್ರೆ 3 ಜನಕ್ಕೂ ಸಫಿಶಿಯಂಟ್ ಆಗಿ ಸಾಕಾಗ್ಬಿಡುತ್ತೆ, ಎಲ್ಲಾದ್ರೂ ಮಾಡ್ಬೋದು. ಆಮೇಲೆ ಇವಾಗ ಅಕಸ್ಮಾತ್ ವಯಸ್ಸಾದವ್ರು ಬಂದಿರ್ತಾರೆ, ಈ ಮಸಾಲೆ ದೋಸೆ ಮತ್ತೆ ಪ್ಲೇನ್ ದೋಸೆ ಕ್ರಿಸ್ಪಿ ಅವ್ರಿಗೆ ಆಗದೆ ಇರ್ಬೋದು. ಸೊ ಖಾಲಿ ದೋಸೆ ಅಂಡ್ ಸೆಟ್ ದೋಸೆ ಬಂದು ಸಾಫ್ಟ್, ನಿಮ್ಗೆ ಹತ್ತಿ ತರ ಇರುತ್ತೆ. ಸೊ ಅವ್ರು ಆ ಕಾಂಬೋ ಯೂಸ್ ಮಾಡ್ಬೋದು. ಅಂದ್ರೆ ಇದ್ರಲ್ಲಿ ನೋ ಶೇರಿಂಗ್ ಅಂತ ಏನಿಲ್ಲ, ನಮ್ದು ಫ್ಯಾಮಿಲಿ ಬಂದ್ರೆ ಶೇರ್ ಮಾಡ್ಕೋಬಹುದು ಆರಾಮಾಗಿ. ಇದು ಮಾರ್ನಿಂಗ್ ಈವ್ನಿಂಗ್ 2 ಟೈಮ್ ಸಿಗುತ್ತೆ. ಸೊ ಇದು ಅಲ್ದೆ ಇದೆಲ್ಲದನ್ನು ಇಂಡಿವಿಜುವಲ್ ಆಗು ಕೊಡ್ತೀವಿ. ಇದಲ್ದೆ ನಮ್ದು ಇಡ್ಲಿನೂ ಕಾಂಬೋ ಇದೆ. ಇಡ್ಲಿ ಕಾಂಬೋ ಅಲ್ಲಿ ಮಲ್ಲಿಗೆ ತಟ್ಟೆ ಇಡ್ಲಿ, ಘೀ ಪುಡಿ ಇಡ್ಲಿ, ಒಂದ್ ಸಿಂಗಲ್ ವಡೆ, ಮತ್ತೆ ಘೀ ಬಟನ್ ಇಡ್ಲಿ ಸಾಂಬಾರ್ ಡಿಪ್ ಕೊಡ್ತೀವಿ. ಸೊ ಬರೀ ಇಡ್ಲಿನೇ ವೆರೈಟೀಸ್ ಟ್ರೈ ಮಾಡ್ಬೋದು. ಅದು 200. ಇದು ಕ್ವೀನ್ ಮಾತ್ರ 250, ಮಿಕ್ಕಿದೆಲ್ಲ ಕಾಂಬೋ 200. ಕುರುಕ್ಲು ಮುರುಕ್ಲು ಮಾತ್ರ 120. ಸರ್ ನಮ್ದು ವೆಡ್ನೆಸ್ಡೇ ಅಂಡ್ ಸ್ಯಾಟರ್ಡೆ ಗೊಜ್ಜವಲಕ್ಕಿ ನಮ್ದು ಸ್ಪೆಷಲ್. ಗೊಜ್ಜವಲಕ್ಕಿ ನಾರ್ಮಲಿ ನಮ್ಮ ಕರ್ನಾಟಕದವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಆಮೇಲೆ ಥರ್ಸ್ಡೇ ಅಂಡ್ ಸಂಡೇ ಒತ್ತು ಶಾವಿಗೆ, ಇದಿಷ್ಟು. ಮತ್ತೆ ಸಂಡೇಸ್ ಸಾಯಂಕಾಲ ಸಿಗಲ್ಲ ಸರ್, ನಾವು 4 o'clock ಕ್ಲೋಸ್ ಮಾಡ್ಬಿಡ್ತೀವಿ. ಮಿಕ್ಕಿದ ಎಲ್ಲಾ ದಿನಾನು 7:30 AM to 11:30 AM ಬ್ರೇಕ್ಫಾಸ್ಟ್ ಸಿಗತ್ತೆ, 12 to 4 ಊಟ ಸಿಗತ್ತೆ, ಮತ್ತೆ 4:30 to 8:30 ತಿಂಡಿ ಐಟಮ್ ಎಲ್ಲ ಸಿಗತ್ತೆ. ರಾತ್ರಿ ಮೀಲ್ಸ್ ಇಲ್ಲ, ಮಿನಿ ಮೀಲ್ಸ್ ಅಂತ ಮಾಡ್ತೀವಿ, ಅದು 100 rupees ಚಾರ್ಜ್ ಮಾಡಿ ಸರ್. ಆಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ನಮ್ಮ ಸ್ವೀಟ್ಸ್. ಎಲ್ಲ ಸ್ವೀಟ್ಸು ನಂದು ಫ್ಯಾಕ್ಟ್ರಿ, ನಾವೆಲ್ಲಿ ಪುಡಿಗಳೆಲ್ಲ ಮಾಡ್ತೀವಿ ಅದೆಲ್ಲ ಮಾಡ್ತೀವಲ್ಲ, ಅಲ್ಲಿ ಎಲ್ಲ ಸ್ವೀಟ್ಸ್ ನಾವೇ ಮಾಡೋದು. ನಾವು ಅದಕ್ಕೆ ಮಧ್ಯಾಹ್ನ ಊಟದಲ್ಲೂ ನಾವು ಮಾಡೋ ಸ್ವೀಟ್ಸೇ ಕೊಡೋದು. ಇದು ಘೀ ಮೈಸೂರ್ ಪಾಕ್, ಇದರಲ್ಲಿ ಡಾಲ್ಡಾ ಎಲ್ಲ ಯೂಸ್ ಮಾಡಲ್ಲ, ತುಪ್ಪನೇ ಮಾಡ್ತೀವಿ. ಇದು ಕೊಬ್ಬರಿ ಮಿಠಾಯಿ, ಇದು ಡ್ರೈ ಫ್ರೂಟ್ ಬರ್ಫಿ, ಎಲ್ಲ ಬರೀ ಡ್ರೈ ಫ್ರೂಟ್ಸ್. ಇದಕ್ಕೆ ಶುಗರ್ ಆಗಲಿ, ಆ್ಯಡೆಡ್ ಶುಗರ್ ಆಗಲಿ, ಬೆಲ್ಲ ಆಗಲಿ ಏನೂ ಹಾಕಲ್ಲ, ಬರೀ ಡ್ರೈ ಫ್ರೂಟ್ಸ್ ಅಲ್ಲೇ ಮಾಡೋದು. ಇದು ಡ್ರೈ ಜಾಮೂನು ಸರ್, ನಾವೇ ಜಾಮೂನ್ ಮಾಡಿ ಅದನ್ನ ಕೊಬ್ಬರಿ ಇದರಲ್ಲಿ ಹೊರಳಿಸ್ತೀವಿ, ಡ್ರೈ ಜಾಮೂನ್ ಇದು. ಇದೆಲ್ಲ ನಿಮ್ಗೆ ಶೆಲ್ಫ್ ಲೈಫ್, ಡ್ರೈ ಜಾಮೂನ್ ಆಗಲಿ ಅಥವಾ ಮೈಸೂರ್ ಪಾಕು, ಇದೆಲ್ಲ ನಿಮ್ಗೆ ಶೆಲ್ಫ್ ಲೈಫು 4 ದಿನ 5 ದಿನ ಇಟ್ಟರು ಏನೂ ಆಗಲ್ಲ, ನೀವು ರೆಫ್ರಿಜರೇಷನ್ ಏನು ಬೇಕಾಗಿಲ್ಲ. ಇದು ಎಲ್ಲರಿಗೂ ಗೊತ್ತಿರತ್ತೆ, ಅತಿರಸ ಅಂತ, ಕಜ್ಜಾಯ ಅಂತ ಏನ್ ಕರಿತೀವಿ ಅದು ಇದು. ಮತ್ತೆ ಇದು ಸಜ್ಜಪ್ಪ, ಇದು ನಮ್ಮ ಕರ್ನಾಟಕದಲ್ಲಿ ತುಂಬಾ ಟ್ರೆಡಿಷನಲ್ ಫುಡ್ ಇದು. ಬಟ್ ಇವತ್ತಿನ ಮಕ್ಳಿಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಇದು. ಸೊ ಇದೆಲ್ಲ ನಾವೇನ್ ಮಾಡ್ತೀವಿ, ನಾವು ಇವಾಗ ಮೊನ್ನೆ ಹಬ್ಬಗಳಿತ್ತಲ್ಲ, ಗೋಕುಲಾಷ್ಟಮಿಗೆ ನಾವು ಎಲ್ಲ ಭಕ್ಷಣಗಳನ್ನ ಮಾಡಿದ್ವಿ. ಸೊ ಇದು ಆನ್ ಆರ್ಡರ್ಸ್ ಅಷ್ಟೇ, ಆನ್ ಪ್ರೀ ಆರ್ಡರ್ಸ್ ಇದನ್ನ ಮಾಡ್ಕೊಡ್ತೀವಿ. ಯಾರಿಗಾದ್ರೂ ಈ ತರ ಟ್ರೆಡಿಷನಲ್ ಇದ್ದು ಅಥವಾ ಈ ಹಬೆ ಕಡುಬು ಅಂತ ಏನ್ ಹೇಳ್ತೀವಿ, ಸಿಹಿ ಕಡುಬು ಇರ್ಬೋದು, ಖಾರದ್ದಿರ್ಬೋದು, ನುಚ್ಚಿನುಂಡೆ, ಇದೆಲ್ಲಾನು ಕೊಡ್ತೀವಿ ನಾವು. ಒಂದ್ 4 ದಿನ ಮುಂಚೆ ಹೇಳಿದ್ರೆ ಆನ್ ಪ್ರೀ ಆರ್ಡರ್ಸ್ ಎಷ್ಟು ಕ್ವಾಂಟಿಟಿ ಬೇಕಿದ್ರು ನಾವು ಮಾಡ್ಕೊಡ್ತೀವಿ ಸರ್. ಇದು ಯಾವ್ದು ಬೇಕ್ರಿ ಇಂದಲ್ಲ, ನಮ್ದು ಪುಡಿಗಳಿರ್ಲಿ, ನಮ್ದು ಸ್ವೀಟ್ಸ್ ಇರ್ಲಿ, ಪ್ರತಿಯೊಂದನ್ನು ನಾವೇ ಮಾಡೋದು ಸರ್. ನಮ್ದು ಫ್ಯಾಕ್ಟ್ರಿ ಇದೆ, ಅಲ್ಲಿಂದ ನಾನು ಕೇಟ್ರಿಂಗ್ ಮಾಡ್ತೀನಿ. ಒಂದು 400 ಜನಕ್ಕೆ ಎವ್ರಿಡೇ ಊಟ ಕಳಿಸ್ತೀನಿ. ಸೊ ಅಲ್ಲೇನೆ ಪ್ರತಿಯೊಂದನು, ಯಾಕಂದ್ರೆ ಅಲ್ಲಿ ಎವ್ರಿಡೇ 400 ಜನಕ್ಕೂ ಸ್ವೀಟ್ಸ್ ಬೇಕು. ಮತ್ತೆ ಇಲ್ಲಿ ನಾವು ಎವ್ರಿಡೇ ಸ್ವೀಟ್ ಕೊಡ್ತೀವಿ. ಸೊ ವಾರದಲ್ಲಿ 2-3 ದಿನ ಪಾಯಸಗಳು ಕೊಡ್ತೀವಿ. ಕಡಲೆಬೇಳೆ ಪಾಯಸ, ಹೆಸರುಬೇಳೆ ಪಾಯಸ, ಸಬ್ಬಕ್ಕಿ ಪಾಯಸ, ಶಾವಿಗೆ ಪಾಯಸ, ಆ ಥರದ್ದು ಕೊಡ್ತೀವಿ. ಆಮೇಲೆ ಈಗ ಹೊಸದಾಗಿ ಇನ್ನೊಂದು ಏನಂದ್ರೆ, ತುಂಬಾ ಜನ ಹೋಳಿಗೆ ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಸ್ಯಾಟರ್ಡೆ ಸಂಡೇ ವೀಕೆಂಡ್ಸ್ ಅಲ್ಲಿ ನಮ್ದು ಮಧ್ಯಾಹ್ನ ಊಟದ್ದು 130 rupees ಮೀಲ್, ಎಲ್ಲರಿಗೂ ಗೊತ್ತಿದೆ ಅದು. ಸ್ಯಾಟರ್ಡೆ ಸಂಡೇ ಮಾತ್ರ ಒಂದಿನ ಹಬೆ ಕಡುಬು, ಸಿಹಿ ಕಡುಬು, ಒಂದಿನ ಹೋಳಿಗೆ ಆಡ್ ಮಾಡಿ 150 rupees ಮಾಡ್ತಾ ಇದೀವಿ. ಅದು ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ. ಹೌದು ಸರ್, ನಾವು ನಮ್ಮ ಯಾವುದೇ ಹಬ್ಬಗಳಿರ್ಲಿ ಅದಕ್ಕೆ ಯಾವ ಅಡಿಗೆ ಮಾಡ್ಬೇಕು, ನಮ್ಮ ಪೂರ್ವಿಕರು ಯಾವ ಅಡಿಗೆ ಮಾಡ್ಕೊಂಡು ಬರ್ತಾ ಇದ್ರು ಅದೇ ಅಡಿಗೆಗಳನ್ನ ಮಾಡ್ತೀವಿ. ಅವತ್ತು ಪ್ರೈಸ್ ವೇರಿ ಆಗುತ್ತೆ, ಬಿಟ್ವೀನ್ 200 to 250 rupees ಇರುತ್ತೆ ಸರ್. ಇದು ನೋಡಿ, ಇದು ಕೊಬ್ಬರಿ ಮಿಠಾಯಿ. ಸೊ ಇವಾಗ ದಸರಾ ದೀಪಾವಳಿಗೆಲ್ಲ ನಿಮ್ಗೆ ಯಾರಿಗಾದ್ರೂ ಸ್ವೀಟ್ಸ್ ಕೊಡ್ಬೇಕು ಆ ಥರ ಎಲ್ಲ ಇದ್ರೆ, ನೀವು ಎನಿ ಸ್ವೀಟ್ ನನಗೆ 4 ದಿನ ಮುಂಚೆ ಹೇಳ್ಬೇಕಷ್ಟೇ. ಎನಿ ಸ್ವೀಟ್ ಫಾರ್ ದಟ್ ಮ್ಯಾಟರ್ ನಿಮ್ಗೆ ಈ ತರ ಪ್ಯಾಕಿಂಗ್ ಮಾಡ್ಕೊಡ್ಬೇಕು, ಅವ್ರ ಗಿಫ್ಟ್ ಬಾಕ್ಸ್ ಮಾಡಿ ಕೊಡ್ಬೇಕು. 200 grams, 500 grams, 1 kg ಈ ಥರದ್ದು ಏನೇ ಇದ್ರು, ಯಾವ ಸ್ವೀಟ್ ಬೇಕಿದ್ರು ನೀವು ನನಗೆ 1 ವಾರ ಮುಂಚೆ ಹೇಳಿದ್ರೆ ನಾನು ಅಷ್ಟು ಕ್ವಾಂಟಿಟೀಸ್ ನಿಮಗೆ ದಸರಾ ಆಗಲಿ ದೀಪಾವಳಿಗಾಗಲಿ ನಾವು ರೆಡಿ ಮಾಡಿ ಕೊಡ್ತೀವಿ. RRR ಹೋಟೆಲಲ್ಲಿ ಊಟ ಮಾತ್ರ ಅಲ್ಲ, ಈಗ ತಿಂಡಿಗಳು ಕೂಡ ಸಿಗುತ್ತೆ, ಡಿಫ್ರೆಂಟ್ ತಿಂಡಿಗಳು ಕೂಡ ಸಿಗುತ್ತೆ, ಕೋಂಬೋಗಳು ಕೂಡ ಸಿಗುತ್ತೆ. ಅದರಲ್ಲೂ ನಿಮಗೆ ಕುರುಕ್ಲು ಮುರುಕ್ಲು ಕೋಂಬೋ, ಕ್ಯೂನ್ ಆಫ್ RR ಕೋಂಬೋ,
ಗೀ ಪುಡಿ ಇಡ್ಲಿ ಕಾಂಬೋ ಅಂತೂ ಸೂಪರ್ ಆಗಿರುತ್ತೆ. ಅದರಲ್ಲೂ ನಿಮಗೆ ಕ್ಯೂನ್ ಆಫ್ RR ಕಾಂಬೋ ಅಂತೂ ಇಡೀ ಫ್ಯಾಮಿಲಿ ಎಲ್ಲ ಬಂದು ನೀವು ಎಂಜಾಯ್ ಮಾಡ್ಬೋದು. ಅದು ಕಾಂಬೋನ ಎಲ್ಲರೂ ಕೂಡ ತಿನ್ಬೋದು. ಅಂದರೆ ಕ್ಯೂನ್ ಆಫ್ RR ಕಾಂಬೋ ಅಂತ ಅವರೇ ಸ್ಪೆಷಲ್ಲಾಗಿ ಮಾಡಿದ್ದಾರೆ. ನಾನು ಎಲ್ಲದು ಕಾಂಬೋಗಳ ಒಂದು ರುಚಿಯನ್ನು ನೋಡಿದೆ. ಅದ್ರ ಜೊತೆಗೆ ನಾನು ಸ್ವೀಟ್ಗಳು ಸಿಗುತ್ತಿಲ್ಲಿ, ಸ್ವೀಟ್ ರುಚಿಯನ್ನು ನೋಡಿದೆ, ಸ್ವೀಟು ಚೆನ್ನಾಗಿತ್ತು. ಕಾಫಿಯನ್ನು ಕುಡಿದೆ. ಕಾಫಿ ನಿಮಗೆ ಬೆಳಿಗ್ಗೆ ಮತ್ತು ಸಂಜೆ ಸಿಗುತ್ತೆ, ಲಂಚ್ ಟೈಮಲ್ಲಿ ಸಿಗಲ್ಲ. ಬ್ಲ್ಯಾಕ್ ಟೀ, ಲೆಮನ್ ಟೀ ಎಲ್ಲ. ಇನ್ನೊಂದು ಏನ್ ಗೊತ್ತಾ ಸರ್, ಮೈನಲ್ಲಿ ಏನೇ ತಗೊಂಡ್ರು ನಾವು ಹೊಟ್ಟೆ ಅಪ್ಸೆಟ್ ಆಗಲ್ಲ. ಆಕ್ಚುಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದೇ ಇಲ್ಲ. ಆಗಮಿಸಿ, ಆಸ್ವಾದಿಸಿ, ಆನಂದಿಸಿ. RRR ಸೆಕೆಂಡ್ ವಿಡಿಯೋ ನೋಡ್ತಾ ಇದ್ದೀರಾ. ಯದುಗಿರಿ ಯತಿರಾಜ್ ಮಠ್ ಎದುರಿಗೆ ಬರುತ್ತೆ. ನೋ ಆನಿಯನ್, ನೋ ಗಾರ್ಲಿಕ್. ಮೇಡಮ್ ಇದ್ದಾರೆ, ಅವ್ರ ಹತ್ರನೇ ಅಡ್ರೆಸ್ ಹೇಳ್ಬಿಡಿ ಮೇಡಮ್. ಸರ್ ನಮ್ದು ಆಕ್ಚುಲಿ ಯಾರು ಗೂಗಲ್ ಅಲ್ಲಿ RRR ಅಂತ ಕೊಟ್ಟು ಬರ್ಬೇಡಿ, ಯಾಕಂದ್ರೆ ನಮ್ದು ಹಳೇದು ಒಂದು ಚಿಕ್ಕ ದರ್ಶಿನಿ ಇತ್ತಲ್ಲ, ಆ ಅಡ್ರೆಸ್ ಇನ್ನೂ ಅಪ್ಡೇಟ್ ಆಗ್ತಾ ಇಲ್ಲ. ಗೂಗಲ್ ಅಲ್ಲಿ ಏನೋ ಗ್ಲಿಚ್ ಇದೆ. ಹಂಗಾಗಿ ನೀವು ಯದುಗಿರಿ ಯತಿರಾಜ ಮಠ ಅಂತ, ಸಂಪಿಗೆ ರೋಡ್, ಮಲ್ಲೇಶ್ವರಂ 11th ಕ್ರಾಸ್ ಅದು, ಅಥವಾ ಅರವಿಂದ್ ಸ್ಟೋರ್ ಸಂಪಿಗೆ ರೋಡ್. ಇದು ನೋಡಿದ್ರೆ ಇದು ಅರವಿಂದ್ ಸ್ಟೋರ್ ಬಿಲ್ಡಿಂಗ್ ಸ್ವಲ್ಪ ಒಳಗಡೆಗಿದೆ. ಅರವಿಂದ್ ಸ್ಟೋರ್ ಹಿಂಭಾಗಕ್ಕೆ ಇದು ಔಟ್ ಹೌಸ್ ತರ ಬರುತ್ತೆ. ಬೆಳಗ್ಗೆ ನಾನು ಇವಾಗ ಯದುಗಿರಿ ಯತಿರಾಜ್ ಮಠದ ನಾನು ಲೊಕೇಶನ್ ಹಾಕಿರ್ತೀನಿ. ಅದಕ್ಕೆ ಬನ್ನಿ, ಆಪೋಸಿಟ್ ಇದೆ, ಇಲ್ಲೇ ಮಠ ಇದೆ, ಅದೇ ಲೊಕೇಶನ್ ಹಾಕಿರ್ತೀನಿ. ಹೇಳಿ ಮೇಡಮ್. ನಾವು ಬೆಳಗ್ಗೆ 7:30 ಇಂದ 11:30 ತನಕ ಬ್ರೇಕ್ಫಾಸ್ಟ್ ಐಟಮ್ ಸಿಗುತ್ತೆ. ಮಧ್ಯಾಹ್ನ 12ರಿಂದ 4 ಊಟ, ಮತ್ತೆ 4:15 ಇಂದ 8:30 ತನಕ ಅಗೇನ್ ಸೌತ್ ತಿಂಡಿಗಳು ಸಿಗುತ್ತೆ. ಅಂಡ್ ಮಿನಿ ಮೀಲ್ ಸಿಗುತ್ತೆ ರಾತ್ರಿ ಹೊತ್ತು. ಆಮೇಲೆ ನಮ್ದೇನಂದ್ರೆ ನೋ ಆನಿಯನ್, ನೋ ಗಾರ್ಲಿಕ್. ಅಂದ್ರೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಎವ್ರಿಬಡಿ, ನಾವು ಗಾರ್ಲಿಕ್ ಯೂಸ್ ಮಾಡಬಾರ್ದು, ಆನಿಯನ್ ಯೂಸ್ ಮಾಡಬಾರ್ದು, ಆ ಥರ ಏನೂ ಇಲ್ಲ. ನಮಗೇನಂದ್ರೆ ನಮಗ್ ಸಣ್ಣ ವಯಸ್ಸಿಂದ ಹಂಗೆ ನಮ್ಮನೇಲಿ ಅಡುಗೆ ಮಾಡಿರೋದು. ನಾವೇನ್ ಚೆನ್ನಾಗಿ ಮಾಡ್ತೀವಿ, ಈಗ ನಾವು ಆನಿಯನ್ ಗಾರ್ಲಿಕ್ ನಾವು ತಿಂತೀವಿ, ಇಲ್ಲ ಅಂತಲ್ಲ, ಆಚೆ ಹೋದಾಗ ನಾವು ತಿಂತೀವಿ. ಆದ್ರೆ ನಮಗೆ ಅದನ್ನ ಚೆನ್ನಾಗಿ ಮಾಡಕ್ ಬರಲ್ಲ, ಅಡುಗೆ ಮಾಡಕ್ ಬರಲ್ಲ. ಸೊ ನಾವ್ ಏನ್ ಚೆನ್ನಾಗಿ ಮಾಡ್ತೀವಿ ಅದನ್ನ ಜನಗಳಿಗೆ ಕೊಡ್ಬೇಕಷ್ಟೇ ಅನ್ನೋದೇ ಒಂದು. ಅಂಡ್ ಆನಿಯನ್ ಗಾರ್ಲಿಕ್ ಯೂಸ್ ಮಾಡೋ ರೆಸ್ಟೋರೆಂಟ್ಸ್ ತುಂಬಾ ಇದೆ, ಮಾಡದೆ ಇರೋಂಥದ್ದು ಯುನೀಕ್, ಅದು ನಮ್ದು ಯುನೀಕ್ ಅಷ್ಟೇ. ಸೊ ತಿಂದೇ ಇರೋರಿಗೆ ಒಂದು ಅವಕಾಶ ಇಲ್ಲಿ ಬಂದು ತಿನ್ನೋದಕ್ಕೆ. ವಿಡಿಯೋ ಚೆನ್ನಾಗಿತ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.